ಮಳೆರಾಯ, ಈ ಬಡ ರೈತರ ಆರ್ತನಾದದ ಕೂಗು ನಿನ್ನ ಕಿವಿಗೆ ಕೇಳಿದರೂ ಕೂಡ ಕೇಳಿದವನಂತೆ ಕೊಡ್ತಿರುವಿಯಾ ತಂದೆ? ಸಾವಿರಾರು ರೂಪಾಯಿಗಳು ಸಾಲ ಮಾಡಿ ಬೀಜ ಗೊಬ್ಬರವನ್ನು ತಂದು ಈ ಭೂತಾಯಿ ಒಡಲಿಗೆ ಬಿತ್ತಿದರೂ ಕೂಡ ತಿಂಗಳಾದರೂ 2 ತಿಂಗಳಾದರೂ ಕೂಡ ಈ ಬಡವರ ಮೇಲೆ ನಿನ್ನ ಅಂತಃಕರಣೆಯೇ ಬೀಳಲಿಲ್ವಲ್ಲ? ಏಕೆ ತಂದೆ ಈ ಬಡ ರೈತರ ಮೇಲೆ ನಿನಗೆ ಕರುಣೆ ಎನ್ನದೆ ಬಾಳಲಿಲ್ವಲ್ಲ? ಇದೇ ರೀತಿ ಆದ್ರೆ ಈ ರೈತರು ಬದುಕಿ ಬಾಳೋದಾದ್ರೂ ಹೇಗೆ ತಂದೆ? ನೀಲ ಹಿಡಿದ ಹೊಲದಲು ಹಾಡುತ್ತಲು ಯೋಗಿಯನು ಹಲವನ್ನು ಬಯಸಿದ ಅಷ್ಟದಲ್ಲೆಲ್ಲವ ದುಡಿಯುವ ಯೋಗಿ ಇಷ್ಟ ನಿಯಮಗಳುವ ಉಳಿವ ಯೋಗಿಯ ನೋಡಲ್ಲಿ ಉಳಿವ ಯೋಗಿಯ ನೋಡಲ್ಲಿ ಉಳಿವ ಯೋಗಿಯ ನೋಡಲ್ಲಿ ಉಳಿವ ಯೋಗಿಯ ನೋಡಲ್ಲಿ ನಿರ್ಮಲಾ, ತಂಗಿ ನಿರ್ಮಲಾ. ಯಾರು? ಓ ಅಣ್ಣ, ಹೊಲಕ್ಕೆ ಹೋಗಿ ಈಗ ಬಂದಿಯರಣ್ಣ? ಹೌದಮ್ಮ ತಂಗಿ, ತೆಗೆದುಕೊಳ್ಳೋಣ. ಹೊಲಕ್ಕೆ ಹೋಗಿ ಈಗ ತಾನೇ ಬಂದೆ. ತೆಗೆದುಕೊಳ್ಳೋಣ ಪ್ರಸಾದವನ್ನ. ಹೊಲದಲ್ಲಿ ಹೋಗಿ ಬತ್ತಿದ ಪೈರನ್ನು ನೋಡಿದರೆ ರೈತನ ಒಡಲಿಗೆ ಬೆಂಕಿ ಇಟ್ಟಂತೆ ಆಗುತ್ತದಮ್ಮ. ಬೆಂಕಿ ಮನಸ್ಸನ್ನು ನೊಂದು ಆ ಪೈರನ್ನು ನೋಡಿ ಹೊಟ್ಟೆಯಿಂದ ತಾಪದಿಂದ ಮಾತಾಡಬೇಡ. ಇಂದಲ್ಲ ನಾಳೆ ಖಂಡಿತವಾಗ್ಲೂ ಈ ರೈತರ ಕೂಗು ಆ ಮೇಘರಾಜನ ಕಿವಿ ಮುಟ್ಟುತ್ತದೆ. ಪ್ರಯೋಜನವಿಲ್ಲಮ್ಮ ತಂಗಿ. ಸತ್ತ ಮೇಲೆ ಹಳ್ಳ ಹರಿದರೇನು, ಸತ್ತ ಹೆಣಕ್ಕೆ ಶೃಂಗಾರ ಮಾಡಿದರೇನು, ಯಾವುದಕ್ಕೂ ಪ್ರಯೋಜನವಿಲ್ಲ. ದಿನನಿತ್ಯ ರೈತರ ಆತ್ಮಹತ್ಯದ ಸರಣಿ ಜಾಸ್ತಿ ಆಗುತ್ತದೆ. ಇದನ್ನೆಲ್ಲ ಕಂಡು ನಮ್ಮಂತ ಬಡ ಅಣ್ಣ, ಎಂತ ಹೇಳಿದ ಮಾತನ್ನು ಮಾತನಾಡ್ತೀವಿ ಅಣ್ಣ. ನೀನು ಮಳೆರಾಯನು ಕೈ ಕೊಟ್ಟರೆ ಸಾವಿಗೆ ಶರಣಗಬೇಕೆ ಅಣ್ಣ? ಸಾಲಕ್ಕೆ ಹೆದರಿ ನೇಣನ್ನು ಹಾಕಿ ಕೊಳ್ಳುವನು ಗಂಡಸು ಅಲ್ಲವಣ್ಣ. ನರಸತ್ತನ ಮರ್ಥ ದೇವರು ನಮಗೆ ವಜ್ರ ಕಾಯ್ದಂತ ದೇಹವನ್ನೇ ಕೊಟ್ಟಿದ್ದಾನೆ. ಈ ಊರಲ್ಲಿ ಆಗದಿದ್ದರು ಇನ್ನೊಂದು ಊರಿಗೆ ಹೋಗಿಯಾದರೂ ದುಡಿದು ಜೀವನವನ್ನೇ ಸಾಗಿಸೋಣ. ಹೋಗಿ ದುಡಿದರೇನಪ್ಪ? ಹಗಲಿರಳು ದುಡಿದರೂ ನಮ್ಮ ಹೊಟ್ಟೆಗೆ ಬಟ್ಟೆಗೆ ಸಾಲುವುದಿಲ್ಲ. ಹೇಗೆ ಅರಿತುಕೊಳ್ಳುವುದು ಶಂಕರ? ಅಣ್ಣ, ನೀನು ಸಾಲಕ್ಕೆ ಚಿಂತಿಸಿ ಸಣ್ಣಾಗಿ ಸೊರಗಬೇಡ. ನಮ್ಮ ಭಾರತ ದೇಶವೇ ಸಾಲಕ್ಕೆ ಸಿಲುಕಿರುವಾಗ ಇನ್ನು ನಮ್ಮಂತಹ ರೈತರು ಸಾಲ ಮಾಡುದು ತಪ್ಪೆ. ನೋಡಣ್ಣ, ಸಾಲವನ್ನು ಮಾಡಿದವನು ಹರಿದು ಸಾಯಲಿಲ್ಲ, ಅದೇ ಗಳಿಕೆಯನ್ನು ಮಾಡಿದವನು ಕಟ್ಟಿಕೊಂಡು ಸಾಯಲಿಲ್ಲ. ಜೀವನ ಇರುವರೆಗೂ ಗಂಡಸಾಗಿ ದುಡಿದು ಸಾಲವನ್ನು ತೀರಿಸೋಣ. ಅಣ್ಣ, ಅದೆಲ್ಲ ಇರ್ಲಿ. ಅಂದಾಗೆ ನಿನ್ನ ಕೈಯಲ್ಲಿ ಏನೋ ತಂದಿದೆಯಲ್ಲ, ಈ ನಿನ್ನ ತಂಗಿಗೆ ಏನಾದರೂ ಗಿಫ್ಟ್ ಅನ್ನು ತಂದಿದೆಯಲ್ಲ? ಹೌದಮ್ಮ ತಂಗಿ, ಇದು ನಿನಗಾಗಿಯೇ ತಂದಿದ್ದು. ಶಂಕರ, ನಮ್ಮ ಮುದ್ದು ತಂಗಿಗೆ ಅಣ್ಣ, ಒಬ್ಬರೇ ಹೆಣ್ಣು ಮಕ್ಕಳಿದ್ದರೆ ಅವಳಿಗೆ ಒಂದು ಹೊಸ ಸೀರೆಯನ್ನು ಉಡಿಸಿ ಅವಳ ಮನಸ್ಸನ್ನು ಆನಂದಪಡಿಸಬೇಕಂತೆ. ಅದಕ್ಕಿಂತ ಊರಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೂ ಸೀರೆಯನ್ನು ಮಾಡಿದರು. ನಾವು ಕೂಡ ಈ ನಮ್ಮ ಮುದ್ದಿನ ತಂಗಿಗೆ ಹೊಸ ಸೀರೆಯನ್ನು ಉಡಿಸಿ ಈ ನನ್ನ ಮಗನ ಹೆಂಡತಿನ
ಆನಂದವನ್ನು ಪಡಿಸಬೇಕಂತೆ ಸೀರೆಯನ್ನು ತೆಗೆದುಕೊಂಡು ಬಂದೆನಣ್ಣ. ಹೋಗೋಣ ಅಣ್ಣ. ಏನಣ್ಣ ಇದು, ಎಷ್ಟೊಂದು ಕಿಮ್ಮತ್ತಿನ ಸೀರೆಯನ್ನು ತಂದಿದ್ದೀಯಲ್ಲ. ಅಲ್ಲ, ಇದೇ ದುಡ್ಡಿದ್ದಿದ್ರೆ ಒಂದು ವಾರ ನಮ್ಮ ಹೊಟ್ಟೆಗೆ ಆಗ್ತಾ ಇರ್ತೀವಿ. ಹುಚ್ಚಮ್ಮ, ನಿನ್ನ ಸಂತೋಷಕ್ಕಿಂತ ಹೊಟ್ಟೆಗೆ ಊಟವನ್ನು ಹಾಕಿಕೊಳ್ಳುವುದೇ ಹೆಚ್ಚಿಂದೆ. ನೋಡಮ್ಮ, ಹೊಟ್ಟೆಗೆ ಇರದಿದ್ದರೂ ಈ ಸಮಾಜಕ್ಕೆ ಗೊತ್ತು ಆಗುವುದಿಲ್ಲ. ಅದೇ ಒಂದು ಹೆಣ್ಣಿಗೆ ಮಾಡುವ ಸಂಪ್ರದಾಯವನ್ನು ಮಾಡದಿದ್ದರೆ ಈ ಸಮಾಜವು ಏನೆನ್ನುತ್ತದೆ ಗೊತ್ತೇನಮ್ಮ? ಇಬ್ಬರು ಅಣ್ಣ ತಮ್ಮಂದಿರು ಇದ್ದರೆ ಕೂಡ ತಂಗಿಗೆ ಒಂದು ಸೀರೆಯನ್ನು ಮಾಡುವ ಕಿಮ್ಮತ್ತಿಲ್ಲದ ನಾಮರ್ಥರು ಅಂತ ಹೇಳಿ ಏಕೆ ಹಾಕಿ ನುಗ್ಗುತ್ತಾರೆ. ಈ ಸಮಾಜದ ಬಗ್ಗೆ ನೀನ್ ಯಾಕಣ್ಣ ಕಿವಿ ಕೊಡ್ತೀಯ? ನಾವೆಲ್ಲ ಹಸಿವಿನಿದ್ದಾಗ ಯಾರಾದ್ರೂ ಊಟ ತಂದು ಕೊಡ್ತೇ ಈ ಸಮಾಜ, ಉಡಲು ಬಟ್ಟೆ ತಂದು ಕೊಡ್ತೇ ಈ ಸಮಾಜ. ಹೀಗಿರ್ಬೇಕಾದ್ರೆ ಇವರ ಬಗ್ಗೆ ನೀನ್ ಯಾಕಣ್ಣ ತಲೆ ಕೆಡಿಸ್ಕೊಳ್ತೀಯ? ದೊಡ್ಡದ, ನನ್ನ ಅಣ್ಣಂದ್ರು ಎಂಥ ಗುಣವಂತರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ತಾಯಿ ಇಲ್ಲದ ತಬ್ಬಲಿಯಾದ ನನ್ನನ್ನ ಬಂಗಾರದಂತೆ ಜೋಪಾನ ಮಾಡಿದವರು ನೀವಿಬ್ರಣ್ಣ. ನೀವಿಬ್ರು ನನ್ನ 2 ಕಣ್ಣುಗಳಿದ್ದಂತೆ. ತಂಗಿ ನಿರ್ಮಲ, ಈ ನನ್ನ 2 ಕಣ್ಣುಗಳಿಗೆ ಯಾವುದೇ ಕಳಂಕ ಬರದಂತೆ ಕಾಯ್ದುಕೊಂಡು ಹೋಗುವುದು ಶ್ರೀಮಂತವರವನ್ನು ನೋಡಿ ನಿನ್ನ ಮದುವೆಯನ್ನು ಮಾಡಿಸು ಪತ್ತಿಗೆ ಮೇಲೆ ತೇಲಾಡುವಂತೆ ಮಾಡುವುದು ಸರಿ ಅಣ್ಣ, ನನ್ನ ಮದುವೆ ಬಗ್ಗೆ ಈಗ ಯಾಕೆ ಯೋಚನೆ? ಮೊದಲು ಬನ್ನಿ, ಎಲ್ಲರ ಜೊತೆಯಲ್ಲಿ ಕೂತು ಊಟ ಮಾಡೋಣ. ಮತ್ತೆ ಊಟ ಮಾಡಿ ಮುಂದಿನ ಕಾರ್ಯ ಮಾಡೋಣ. ಅಣ್ಣ, ಊಟ ಮಾಡೋ ಮೊದಲು ಈ ನಮ್ಮ ಮುದ್ದಾದ ತಂಗಿಯ ಕಂಠದಿಂದ ಇಂಪಾದ ಗೀತೆಯನ್ನು ಕೇಳಬೇಕೆಂದು ಆಸೆ ಇದೆ. ತಂಗಿ, ಅಣ್ಣ, ಈ ನನ್ನ ಅಣ್ಣನಿಗೋಸ್ಕರ ಒಂದು ಹಾಡನ್ನು ಹಾಡುವೇನಮ್ಮ? ನಿನ್ನಿಚ್ಚಂಟೆ ಆಗ್ಲಿ ಅಣ್ಣ, ಖಂಡಿತವಾಗ್ಲೂ ಹಾಡ್ತೀನಿ ಬಾ. ಮಂಚದಿ ಮಲಗಿಸುವೆ ಕುಂಕುಮ ಹಾಡಿ ಕಬ್ಬು ಕುಂಕು ಕಾಲಿ ಬೀಸಿದೆನು ಕಾಲಿ ಬೀಸಿದೆನು ನನ್ನ ಬರುವಾಗ ಕಂದ ತಂಗಿ ಬಾಳೆಲ್ಲವೋ ನಗೆ ಕಾದವರೆ ಶೀತ ಸಂತೋಷ ತುಂಬಿ ಮನ ನವಿಲಾಡಲೆ ಮಳೆ ಹಾಯಾಗಲಿ ಮಣಿ ಮುರಿದ ತಾಡಿ ಬಡ್ಡಿಲ್ಲ ಕೈಯಾಗಿರುವ ದಾದ ಸರದ ದೇವಿ ಚುರಿ ತಂಗಿ ಇಲ್ಲ
ಮಾಡಿಸುವುದು ಕಣ್ಣುಗಳಿಗೆ ನಗುವನಿಗೆ ಮಾಡುವಾಗ ಸುಖವಾಗುವುದು ಸುಖವಾಗುವುದು ನನ್ನ ಪರಿವಾರ ತಂಗಿ ಬಾಳುವುದು ನಗುವಾಗಲಿ ಸುಖ ಸಂತೋಷ ತುಂಬಿ ಮನ ನಲಿದಾಡಲಿ ಭಗವಾಯಗಲಿ ದೈವ ಕನ್ನಡ ಕದರ ನೀಗಣ್ಣು ದೈವ ಕನ್ನಡ ಕದರ ನೀಗಣ್ಣು ಕಂದ ಪರಿವಾರ ಕಂದ ಪರಿವಾರ ತಂಗಿ ಬಾಳೆಲ್ಲವೂ ನಗೆಹಾಡಲಿ ಲಾ 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 ಬನ್ನಿ ಈಗಲಾದರೂ ಎಲ್ಲರೂ ಊಟಕ್ಕೆ ಹೋಗೋಣ. ಆಯ್ತು ನಡಿಯ ಮತ್ತೆ ಸರಿ.